ಪಾಪಿ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಇದೀಗ ಎದುರಾಗ್ತಾ ಇರೋದು. ಈಗ ಬಲೂಚಿಸ್ತಾನ ಸ್ವತಂತ್ರ ನಾವು ಅಂತ ಹೇಳ್ಕೊಂಡಿದೆ. ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡು ಪಾಕಿಸ್ತಾನ ವಿಲವಿಲ ಅಂತ ಒದ್ದಾಡ್ತಿದೆ. ಪಾಕಿಸ್ತಾನದಿಂದ ಬಲೂಚಿಸ್ತಾನ ಇಬ್ಬಾಗವಾಗಿದೆ. ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿಕೊಂಡ ಬಲೂಚಿಸ್ತಾನ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ ಅಂತ ನಾಮಕರಣವನ್ನ ಮಾಡಿಕೊಂಡಿದ್ದಾರೆ ನಾಯಕರು. ಪಾಕಿಸ್ತಾನಕ್ಕೆ ಗಾಯದ ಮೇಲೆ ಮತ್ತೆ ಈಗ ದೊಡ್ಡ ಬರೆ ಬಿದ್ದಂತೆ ಆಗಿದೆ. ಹೊಸ ನಕ್ಷೆ, ಹೊಸ ಧ್ವಜವನ್ನ ಪ್ರದರ್ಶಿಸಿ ಸಂಭ್ರಮವನ್ನ ಮಾಡಿದ್ದಾರೆ. ಹಿಂದೂ ಮಹಿಳೆ ಕೌಶಿಶ್ ಚೌಧರಿ ಸಹಾಯಕ ಕಮಿಷನರ್ ಆಗಿ ಸಹ ನೇಮಕವನ್ನ ಮಾಡಿಕೊಳ್ಳಲಾಗಿದೆ. ಪಾಪಿ ಪಾಕಿಸ್ತಾನಕ್ಕೆ ಇದೀಗ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇರೋದು. ಅಡಕತ್ತರಿಯಲ್ಲಿ ಸಿಲುಕಿರೋ ಪಾಕಿಸ್ತಾನ ವಿಲ ಅಂತ ಒದ್ದಾಡ್ತಾ ಇದೆ. ಪಾಕಿಸ್ತಾನದಿಂದ ಬಲೂಚಿಸ್ತಾನ ಇಬ್ಬಾಗವಾಗಿದೆ. ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿಕೊಂಡ ಬಲೂಚಿಸ್ತಾನ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ ಎಂದು ನಾಮಕರಣವನ್ನ ಇವರು ಮಾಡಿಕೊಂಡಿದ್ದಾರೆ. ಪಾಕಿಸ್ತಾನಕ್ಕೆ ಇದೀಗ ಗಾಯದ ಮೇಲೆ ದೊಡ್ಡ ಬರೆಯೇ ಬಿದ್ದಂತೆ ಆಗಿದೆ. ಹೊಸ ನಕ್ಷೆ, ಹೊಸ ಧ್ವಜವನ್ನ ಪ್ರದರ್ಶನ ಮಾಡಿದ್ದಾರೆ, ಸಂಭ್ರಮ ಪಟ್ಟಿದ್ದಾರೆ. ಹಿಂದೂ ಮಹಿಳೆ ಕೌಶಿಶ್ ಚೌಧರಿ ಈಗ ಸಹಾಯಕ ಕಮಿಷನರ್ ಆಗಿ ನೇಮಕಗೊಂಡಿರೋದು. ಬಲೂಚಿಸ್ತಾನದ ಪ್ರದೇಶ ಅತ್ಯಂತ ಸಮೃದ್ಧವಾಗಿರುವಂತಹ ಪ್ರದೇಶ ಇದು. ಚೀನಾದ ಗಣಿಗಾರಿಕೆ ಉದ್ಯಮ ಸ್ಥಾಪನೆ ಮಾಡೋದಕ್ಕೆ ಇಲ್ಲಿ ಬಯಸಿತ್ತು ಚೀನಾ ಹಾಗೂ ಪಾಕಿಸ್ತಾನದ ಆರ್ಥಿಕ ಕಾರಿಡಾರ್ಗೆ $57 ಬಿಲಿಯನ್ ವಾಗ್ದಾನವನ್ನು ಸಹ ನೀಡಲಾಗಿತ್ತು. ಈ ಪ್ರಾಂತ್ಯ ಅಪಾರ ಖನಿಜ ಸಂಪತ್ತನ್ನ ಹೊಂದಿದೆ. ಈ ಬಲೂಚಿಸ್ತಾನದ ಪ್ರಾಂತ್ಯ ಅಪಾರ ಖನಿಜ ಸಂಪತ್ತನ್ನ ಹೊಂದಿರೋದು. ಪಾಕಿಸ್ತಾನದ ನಿರ್ಲಕ್ಷ್ಯದಿಂದಾಗಿ ಬಡ ಪ್ರಾಂತ್ಯವಾಗಿಯೇ ಉಳ್ಕೊಂಡ್ಬಿಟ್ಟಿದೆ ಬಲೂಚಿಸ್ತಾನ. ಇನ್ನು ನೈಸರ್ಗಿಕ ಅನಿಲ ಉದ್ಯಮವನ್ನು ಸಹ ಈ ಬಲೂಚಿಸ್ತಾನ ಹೊಂದಿರೋದು. ಪಾಕಿಸ್ತಾನದ 44% ಭೂಪ್ರದೇಶ ಬಲೂಚಿಸ್ತಾನದ್ದಾಗಿದೆ. ಸದ್ಯ ಬಲೂಚಿಸ್ತಾನದ ಪ್ರದೇಶ ಅತ್ಯಂತ ಸಮೃದ್ಧವಾಗಿರೋದು. ಚೀನಾ ಇಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ, ಉದ್ಯಮ ಸ್ಥಾಪನೆ ಮಾಡೋದಕ್ಕೆ ಬಯಸಿತ್ತು. ಪಾಕಿಸ್ತಾನದ 44% ಭೂಪ್ರದೇಶ ಬಲೂಚಿಸ್ತಾನದ್ದಾಗಿದೆ. 1839 ಬಲೂಚಿಸ್ತಾನದ ಇತಿಹಾಸವನ್ನ ನಾವೀಗ ನೋಡ್ತಾ ಹೋಗೋಣ. 1839 ಬ್ರಿಟಿಷರ ಪ್ರಭಾವ ಇಲ್ಲಿ ಆರಂಭ ಆಗುತ್ತೆ. ಇನ್ನು 1948 ಅಲ್ಲಿ ಬಲವಂತವಾಗಿ ಪಾಕ್ ಈ ಬಲೂಚಿಸ್ತಾನವನ್ನ ಸೇರಿಸಿಕೊಳ್ಳುತ್ತೆ ತನ್ನ ಪಾಕಿಸ್ತಾನಕ್ಕೆ. ಇನ್ನು 1973ರಿಂದ 77 ಪಾಕ್ ವಿರುದ್ಧ ಬಂಡಾಯವನ್ನ ಸಾರಲಾಗುತ್ತೆ. ಇನ್ನು 2000 ಇಸ್ವಿನಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿಯಲ್ಲಿ ಉದಯ ಆಗುತ್ತೆ. ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡೋದಕ್ಕೆ, ಬಲೂಚಿಸ್ತಾನ ಪ್ರತ್ಯೇಕ ಮಾಡಿಕೊಳ್ಳೋದಕ್ಕೆ. 2025ರಲ್ಲಿ ಬಲೂಚಿಸ್ತಾನ ಇದೀಗ ಸ್ವಾತಂತ್ರ್ಯವನ್ನ ಘೋಷಣೆ ಮಾಡಿಕೊಂಡಿದೆ. ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ ಅಂತ ಹೊಸ ಹೆಸರನ್ನ ನಾಮಕರಣ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾದೇಶ್, ಇವಾಗ ಪಾಕಿಸ್ತಾನಕ್ಕೆ ಶಾಕ್ ಮೇಲೆ ಶಾಕ್ ಈಗ ಎದುರಾಗ್ತಾ ಇದೆ. ಒಂದ್ ಕಡೆ ಭಾರತ ಆಪರೇಷನ್ ಸಿಂಧೂರ ನಡೆಸ್ತಾ ಇದೆ. ಇದೀಗ ಬಲೂಚಿಸ್ತಾನ ಈಗ ನಾವು ಸ್ವತಂತ್ರ ಆಗಿದ್ದೀವಿ ಅಂತ ಹೇಳ್ಕೊಳ್ತಿದ್ದಾರೆ. ಹೊಸ ಹೆಸರನ್ನ ಇಟ್ಟಿದ್ದಾರೆ, ಹೊಸ ಧ್ವಜವನ್ನ ಘೋಷಣೆ ಮಾಡಿದ್ದಾರೆ. ಸೊ ಇನ್ನು ಏನೇನು ಡೀಟೇಲ್ಸ್ ಸಿಗ್ತಾ ಇದೆ? ಪಾಕಿಸ್ತಾನ ಇದಕ್ಕೆ ಯಾವ ರೀತಿ ರಿಪ್ಲೈಯನ್ನ ಕೊಡೋಕೆ ಮುಂದಾಗ್ತಾ ಇದೆ? ಅರ್ಪಿತಾ, ಅಂದರೆ 1971-72 ಅಂದರೆ ಬಾಂಗ್ಲಾದೇಶ ವಿಭಜನೆ ಆದಂಥ ನಂತರ ಈ ಬಲೂಚಿಗಳೇನಿದ್ದಾರೆ ಇವರು ಸ್ವಾತಂತ್ರ್ಯದ ಕೂಗು ಅಲ್ಲಿ ಹೆಚ್ಚಿನ ಮಟ್ಟಕ್ಕೆ, ದೊಡ್ಡ ಮಟ್ಟಕ್ಕೆ ಮೊಳಗೋದಕ್ಕೆ ಶುರುವಾಯಿತು. ಅಲ್ಲಿನಿಂದಲೂ ಕೂಡ ಇಲ್ಲಿಯವರೆಗೂ ಕೂಡ ಹೋರಾಟಗಳನ್ನು ಮಾಡ್ಕೊತಾನೆ ಬಲೂಚಿಗಳು ಬರ್ತಾ ಇದ್ರು. ಆದರೆ ಈಗ ಅಂದರೆ ಭಾರತ ಆಪರೇಷನ್ ಸಿಂಧೂರ ಅನ್ನುವಂಥ ಏನು ಆಪರೇಷನ್ ಮಾಡ್ತು, ಪಾಕಿಸ್ತಾನವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತು. ಇದು ಬಲೂಚಿಗಳಿಗೆ ಒಂದು ರೀತಿ ಪ್ಲಸ್ ಪಾಯಿಂಟ್ ಆಯಿತು. ಇದು ನಾವು ಸ್ವಾತಂತ್ರ್ಯಗೊಳ್ಳೋದಕ್ಕೆ, ನಾವು ಸ್ವಾತಂತ್ರ್ಯವನ್ನು ಘೋಷಣೆ ಮಾಡೋದಕ್ಕೆ ಒಳ್ಳೆಯ ಸಮಯ ಅನ್ನುವಂಥ ಇದರಿಂದ ಅವರು ಈಗ ಘೋಷಣೆಯನ್ನು ಮಾಡ್ಕೊಂಡಿರುವಂಥದ್ದು. ಅವರು ಸ್ವತಂತ್ರ ಘೋಷಣೆ ಮಾಡಿಕೊಂಡ್ರು ಕೂಡ ವಿಶ್ವಸಂಸ್ಥೆ ಇದು ಒಂದು ರಾಷ್ಟ್ರ ಅಥವಾ ದೇಶ ಅಂತ ಮಾನ್ಯತೆಯನ್ನು ಕೊಟ್ಟ ನಂತರ ಅದು ಒಂದು ದೇಶವಾಗಿ ಹೊಮ್ಮುತ್ತೆ. ಇನ್ನು ಭಾರತದ ಹೆಲ್ಪ್ ಏನಿದೆ, ಇದು 1971ರಿಂದಲೂ ಕೂಡ ಭಾರತ ಒಂದು ರೀತಿ ಬಲೂಚಿಗಳಿಗೆ ಒಂದು ಮಟ್ಟಕ್ಕೆ ಹೆಲ್ಪ್ ಮಾಡುವಂಥದ್ದು, ಅಂದರೆ ಎದುರುಗಡೆ ಹೆಲ್ಪ್ ಮಾಡದೇ ಇದ್ರೂ ಕೂಡ ಅವರ ಹೋರಾಟಗಳೇನಿದ್ದಾವೆ, ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸುವಂಥ ನಿಟ್ಟಲ್ಲೇ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. 1948ರಲ್ಲಿ ಪಾಕಿಸ್ತಾನ ಬಲೂಚಿಸ್ತಾನವನ್ನು ಬಲವಂತವಾಗಿ ವಶಪಡಿಸ್ಕೊಳ್ಳುತ್ತೆ. 1947 ಆಗಸ್ಟ್ 15 ಅಂದರೆ ಭಾರತ ಸ್ವತಂತ್ರಗೊಂಡಂಥ ಸಂದರ್ಭದಲ್ಲೇ ಬ್ರಿಟಿಷರಿಂದ ಬಲೂಚಿಸ್ತಾನ ಕೂಡ ಸ್ವತಂತ್ರ ಘೋಷಣೆ
ಘೋಷಣೆ ಮಾಡಿಕೊಳ್ಳುತ್ತೆ. ಕೇವಲ 223 ದಿನ ಮಾತ್ರ ಅವರು ಸ್ವತಂತ್ರವನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ. 1948ರಲ್ಲಿ ಮತ್ತೆ ಪಾಕಿಸ್ತಾನ ತನ್ನ ವಶಕ್ಕೆ ಬಲವಂತವಾಗಿ ಏನು ಬಲೂಚಿಸ್ತಾನವನ್ನು ಪಡೆದುಕೊಳ್ಳುವಂಥದ್ದು. ಇನ್ನು ಒಂದು ವೇಳೆ ಇದೇನಾದರೂ ವಿಶ್ವಸಂಸ್ಥೆ ಇದೊಂದು ದೇಶ ಅಂತ ಘೋಷಣೆ ಮಾಡಿದ್ರೆ ಪಾಕಿಸ್ತಾನಕ್ಕಂತೂ ದೊಡ್ಡ ಮಟ್ಟದ ಹೊಡೆತ ಇದು. ಒಂದು ಕಡೆ ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಭಾರತ ಕೊಟ್ಟಿರುವಂತಹ ಹೊಡೆತ ಏನಿದೆ ಅದೊಂದಾಯಿತು. ಈಗ ಬಲೂಚಿಸ್ತಾನ ಘೋಷಣೆ ಮಾಡ್ಕೊಂಡು ನಾವು ಪ್ರತ್ಯೇಕ ರಾಷ್ಟ್ರ ಅಂತ ಘೋಷಣೆ ಮಾಡ್ಕೊಂಡಿರುವಂಥದ್ದು, ಜೊತೆಗೆ ಅಲ್ಲಿ ಪಾಕಿಸ್ತಾನದ ಒಳಗೆ ಉಗ್ರವಾದ ಏನು ಬ್ಲಾಸ್ಟ್ಗಳನ್ನು ಮಾಡುವಂಥದ್ದು, ಸ್ಫೋಟಗಳನ್ನು ಮಾಡುವಂಥದ್ದು ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು. ಈ ಮೂರೂ ಕೂಡ ಪಾಕಿಸ್ತಾನವನ್ನು ಜರ್ಜರಿತಗೊಳಿಸ್ತಾ ಇದೆ. ಇನ್ನು ಬಲೂಚಿಸ್ತಾನಕ್ಕೆ ಸಂಬಂಧಪಟ್ಟಂತೆ ಚೀನಾ ಈಗಾಗಲೇ ಸಿಲ್ಕ್ ರೂಟ್ ಅನ್ನ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇತ್ತು. ಇದು ಬಲೂಚಿಗಳನ್ನ ದೊಡ್ಡ ಮಟ್ಟದಲ್ಲಿ ಕೆರಳಿಸಿತ್ತು. ಯಾವುದೇ ಕಾರಣಕ್ಕೂ ಕೂಡ ಅಂದ್ರೆ ನಮ್ಮನ್ನ 75 ವರ್ಷ ಆಯಿತು, 75 ವರ್ಷದಿಂದ ಕೂಡ ಸ್ವತಂತ್ರಗೊಂಡರೂ ಕೂಡ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ಪಾಕಿಸ್ತಾನ ಮಾಡಿಲ್ಲ. ಬಲವಂತವಾಗಿ ನಮ್ಮನ್ನ ಇಲ್ಲಿ ಕಟ್ಟಹಾಕಿದ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ. ಒಂದು ರೀತಿ ನಾವು ಅಭಿವೃದ್ಧಿಯೇ ಇಲ್ಲದಂತೆ ಒಂದು ಬಡ ರಾಷ್ಟ್ರವಾಗಿ ಬಡ ಪ್ರದೇಶವಾಗಿ ಬದುಕ್ತಾ ಇದ್ದೀವಿ. ಅದರಿಂದಾಗಿ ನಾವು ಸ್ವತಂತ್ರ ಘೋಷಣೆ ಮಾಡ್ಕೋತೀವಿ ಅನ್ನುವಂಥದ್ದು. ಹಾಗೆ ಈ ಪ್ರದೇಶ ಏನಿದೆ ಸುಮಾರು ಒಂದು ಪಾಕಿಸ್ತಾನದ ಅರ್ಧಕ್ಕಿಂತಲೂ ಹೆಚ್ಚಿನ ಭೂಪ್ರದೇಶ ಈ ಏನು ಬಲೂಚಿಸ್ತಾನ ಇಟ್ಕೊಂಡಿರುವಂಥದ್ದು. ಅದರಿಂದಾಗಿ ದೊಡ್ಡ ಮಟ್ಟದ ಲಾಸ್ ಪಾಕಿಸ್ತಾನಕ್ಕೆ ಆಗುತ್ತೆ. ಜೊತೆಗೆ ಬಲೂಚಿಸ್ತಾನ ತುಂಬಾ ಖನಿಜ ಸಂಪತ್ತನ್ನು ಹೊಂದಿರುವಂತ ಪ್ರದೇಶ ಅದು. ಇದರಿಂದಾಗಿ ಪಾಕಿಸ್ತಾನ ಮತ್ತಷ್ಟು ದರಿದ್ರಕ್ಕೆ ಹೋಗುವಂತ ಸಾಧ್ಯತೆಗಳೇ ಜಾಸ್ತಿ ಇರುವಂಥದ್ದು. ಅರ್ಪಿತಾ, ಧನ್ಯವಾದ ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.